ಆರಂಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಮದುವೆ ಇರ್ಬೋದು, ಯಾಕಂದ್ರೆ ಒಂದು ಹಂತದಲ್ಲಿ ಅವ್ರು ನನಗೆ ಟೀಚ್ ಮಾಡಿದಂಥದ್ದು ಆ ಎಲ್ಲ ಹಿನ್ನೆಲೆಗಳೆಲ್ಲ ಇತ್ತು. ಆಮೇಲೆ ಮತ್ತು ನಾನು ಬಹಳ ಮುಖ್ಯವಾಗಿ ನಾನು MA ಮಾಡ್ತಾ ಇರ್ಬೇಕಿದ್ರೆ ಇವರ ಎಲ್ಲ ಸಪೋರ್ಟ್ ಇರ್ಬೋದು, ಮತ್ತೆ ಓದಿನ ಹಿನ್ನೆಲೆಗಳಿರ್ಬೋದು, ಮತ್ತು ನಮ್ಮ ಆಸಕ್ತಿಗಳಿರ್ಬೋದು, ಅವೆಲ್ಲ ನಮ್ಗೆ ಮ್ಯಾಚ್ ಆಗ್ತಾ ಹೋದ ಹಾಗೇನೆ ಒಂದು ಗೊತ್ತಿರದ ರೀತಿಯಲ್ಲಿ ನಮ್ಮನ್ನು ಹತ್ರಕ್ಕೆ ಎಲ್ಲ ಮ್ಯಾಚ್ ಆಗಿದೆ. ಈಗ ಫ್ಯಾಮಿಲಿ ಮ್ಯಾಚ್ ಆಗ್ಬೇಕಲ್ಲ. ಫ್ಯಾಮಿಲಿಯಲ್ಲೂ ಕೂಡ ನಾನು ಮೊದಲಿಗೆ ಯಾಕಂದ್ರೆ ಇವರ ಮನೆಯಲ್ಲಿ ಇರ್ಬೋದು, ನಮ್ಮ ಮನೆಯಲ್ಲಿ ಕೂಡ ಎಲ್ಲರ ಒಪ್ಪಿಗೆಯನ್ನು ಪಡ್ಕೊಂಡು, ಯಾಕಂದ್ರೆ ಇವರ ವ್ಯಕ್ತಿತ್ವ ಆ ರೀತಿ ಇತ್ತು. ಅಂದ್ರೆ ಎಕ್ಕರು ಮತ್ತು ಮೂಲ್ಕಿ ಅಷ್ಟೇನು ದೂರ ಇಲ್ಲ. ಮತ್ತೆ ಇನ್ನೊಂದು ಕಡೆ ಹೌದು. ಮತ್ತೆ ಆ ಸಂದರ್ಭದಲ್ಲಿ ನಮ್ಮ ಎಲ್ಲರನ್ನು ನಾನು ಕನ್ವಿನ್ಸ್ ಮಾಡಿದೆ, ಯಾಕೆ ನಾನು ಅವರನ್ನೇ ಮದುವೆ ಆಗ್ಬೇಕು ಅನ್ನುವಂತ ನನ್ನ ಇಷ್ಟ ಇರುವುದು, ಅದನ್ನೆಲ್ಲ ನಾನು ಕನ್ವಿನ್ಸ್ ಮಾಡಿದೆ. ಆ ಕನ್ವಿನ್ಸ್ ಮಾಡಿದ ಮೇಲೆ ಬಹುಶಃ ವೈಯಕ್ತಿಕವಾಗಿ ಹೇಳಬೇಕಿದ್ರು ಕೂಡ ಒಂದು ಕೆಲವೆಲ್ಲ ರೀತಿಗಳಲ್ಲಿ ಈಗ ನಮ್ಮ ಮದುವೆಯ ಬಗ್ಗೆ ನಮ್ಮ ಹಿರಿಯರಿಗೆ, ನಮ್ಮ ಫ್ರೆಂಡ್ಸಿಗೆ, ಅವರಿಗೆಲ್ಲ ಇವರದ್ದು ಮ್ಯಾಚ್ ಅದೆಲ್ಲ ಸಾಮಾನ್ಯವಾಗಿ ಇರುವಂತದ್ದೇ. ಆದ್ರೆ ನನ್ನ ತಾಯಿ ಅಂತೂ ತುಂಬಾ ಇಷ್ಟಪಡ್ತಾ ಇದ್ದಂತ ಅಳಿಯ ಅವರು ತುಂಬಾ ಪ್ರೀತಿ ಮಾಡ್ತಾ ಇದ್ರು ಹಾಗೆ. ಯಾಕಂದ್ರೆ ನನ್ನ ಅಮ್ಮ ಯಾವತ್ತೂ ಕೂಡ ಮನೆ ಬಿಟ್ಟವರು ಇದ್ದವರೇ ಅಲ್ಲ. ನನ್ಗೆ ಧಾರವಾಡದಿಂದ ಬಾರ್ಕೂರಿಗೆ ಟ್ರಾನ್ಸ್ಫರ್ ಆದ್ಮೇಲೆ ನಾವು ಬ್ರಹ್ಮಾವರದಲ್ಲಿ ನಾವು ಬಾಡಿಗೆ ಮನೆ ಮಾಡ್ಕೊಂಡಿದ್ದೆವು. ಆ ಸಂದರ್ಭದಲ್ಲಿ ಅಮ್ಮ ನಮ್ಮ ಜೊತೆಗೆ ಅವರ ಹಳ್ಳಿಯ ಮನೆ ಬದುಕೆಲ್ಲ ಬಿಟ್ಟು ಸುಮಾರು ಒಂದು ಸ್ವಲ್ಪ ಸಮಯ ನಮ್ಮ ಜೊತೆಗೆ ಬಂದು ನಮ್ಮ ಜೊತೆಗೆ ಇದ್ರು. ಆ ರೀತಿ ಇರ್ಲಿಕ್ಕೆ ಕಾರಣ ಬಹುಶಃ ಇವರ ಗುಣಗಳು. ಬಹಳ ಪ್ರೀತಿ ಮಾಡ್ತಾ ಇದ್ರು. ಇವರಲ್ಲಿ ಒಳ್ಳೆಯ ಒಬ್ಬ ಮಗನನ್ನು ಅವರು ನೋಡ್ತಾ ಇದ್ರು. ಆಮೇಲೆ ಈಗಂತೂ ಬಹುಶಃ ನಮ್ಮ ಇಬ್ಬರ ಫ್ಯಾಮಿಲಿಯ ನಡುವೆ ನಮ್ಮ ಫ್ಯಾಮಿಲಿಯಲ್ಲಿ ನನಗಿಂತಲೂ ತುಂಬಾ ಇಷ್ಟಪಡ್ತಾರೆ. ತುಂಬಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಂದು ಓಟು ಜಾಸ್ತಿ ಅವರನ್ನು ತುಂಬಾ ಇಷ್ಟಪಡ್ತಾರೆ. ಮದುವೆ ಆದ ಮೇಲೆ ಆ ಗುಣಗಳು ಇದ್ವಾ? ನೀವೇನು PhD ಸ್ಟೂಡೆಂಟ್ ಅಥವಾ MA ಸ್ಟೂಡೆಂಟ್ ಆಗಿರುವಾಗ ನೀವು ಏನು ಅವರ ಬಗ್ಗೆ ಕಲ್ಪನೆ ಇಟ್ರಿ, ಅದು ಗಾಳಕ್ಕೆ ಮೀನು ಸಿಕ್ಕ ತನಕ ಆಮೇಲೆ ಏನಾದರೂ ಡಿಫರೆನ್ಸ್ ಕಂಡ್ರೆ ಅದು ವ್ಯಕ್ತಿ ಈಗಲೂ ಕೂಡ ಹಾಗೇನೆ ಇದ್ದಾರಾ? ಇಲ್ಲ, ಅವರು ವ್ಯಕ್ತಿ ನಮ್ಮಲ್ಲಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು, ಕೆಲವು ವಿಚಾರಗಳ ಬಗ್ಗೆ ಇದೆಲ್ಲ ಬರ್ತದೆ. ವಾದ ಸಂವಾದ ಆಗತ್ತ, ವಾದ ವಿವಾದ ಆಗತ್ತ. ವಿವಾದ ಆಗ್ಲಿಕ್ಕೆ ಬಿಡುದಿಲ್ಲ. ಮತ್ತು ಬೇಸಿಕಲಿ ವಿವಾದ ಆಗ್ಲಿಕ್ಕೆ ಮತ್ತೆ ನಮ್ಮ ನಡುವೆ ಇರುವಂತ ನಮ್ಮ ಮಗಳು, ಅವಳು ಒಂದು ಹಂತದವರೆಗೆ ಅವಳು ಬೆಳೀತಾ ಹೋದ ಹಾಗೆ ಒಂದು ಹಂತದವರೆಗೆ ಅವಳಿಗೆ ತಂದೆಗಿಂತ ದೊಡ್ಡ ಪ್ರಪಂಚನೇ ಇಲ್ಲ. ಯಾವಾಗಲೂ ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಎಲ್ಲಿವರೆಗೆ ಅವಳು ಕೇಳ್ತಾ ಇದ್ಲು ಅಂತ ಕೇಳಿದ್ರೆ, ನನ್ನ ಥಿಂಕಿಂಗ್ ನಾನೇ ಯೋಚನೆ ಮಾಡ್ತಾ ಇದ್ದೆ. ಅಪ್ಪನಿಗೆ ಅವಳು ಕೇಳ್ತಾ ಇದ್ಲು, ಇಷ್ಟು ಒಳ್ಳೆ ಅಪ್ಪ ನಿಂಗೆ ಅಮ್ಮನೇ ನಿಂಗೆ ಯಾಕೆ ಬೇಕಿತ್ತು ನಿಂಗೆ ಅಂದ್ರೆ ಅಪ್ಪನೇ ತುಂಬಾ ಶ್ರೇಷ್ಠ, ಬಹಳ ಒಳ್ಳೆ ಕ್ವಾಲಿಟಿ ಎಲ್ಲದ್ರಲ್ಲೂ ಅಪ್ಪ. ಆದ್ರೆ ನಂತರ ನನ್ಗೂ ಕೇಳ್ತಾ ಇದ್ಲು, ನಿಂಗೆ ಅಪ್ಪನೇ ನಿಂಗೆ ಯಾಕೆ ಬೇಕಿತ್ತು ನಿನ್ಗೆ. ಆ ರೀತಿ ಅವಳ ಮೈಂಡ್ ಸೆಟ್. ಬಹುಶಃ ಆ ಮಗಳು ಇವತ್ತು ನಮ್ಮ ನಡುವೆ ಏನೇ ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ನಮ್ಮ ಕೆಲವು ಆಲೋಚನೆಗಳು ಅಥವಾ ವಿಚಾರಗಳ ಬಗ್ಗೆ ಮಕ್ಕಳು ಕೊಂಡಿ ಆಗ್ತಾನೆ ಇರ್ತಾಳೆ. ಯಾಕಂದ್ರೆ ಅವಳು ಜಾಸ್ತಿ ಮತ್ತೆ ಅವಳು ಬಹಳ ನೇರವಾಗಿ ಹೇಳ್ತಾಳೆ. ಮತ್ತು ಅವಳ ಆಲೋಚನೆಗಳು, ವಿಚಾರಗಳು ಬಹಳ ಸ್ಪಷ್ಟವಾಗಿ ಅವಳದನ್ನು ಅದು ತಪ್ಪು ನಂದಿರ್ಬೋದು ಅಥವಾ ಅವರದಿರ್ಬೋದು. ಅವಳು ಯಾರ ಪಕ್ಷ ಕೂಡ ಈಗ ಮಗಳು ಅಂತ ಹೇಳ್ಕೊಂಡು